ನಮಸ್ಕಾರ. ಹುಬ್ಬಳ್ಳಿ ಗಲಭೆ ಸೃಷ್ಟಿಸಿದ ಮಾಸ್ಟರ್ ಮೈಂಡ್ ಯಾರು? ಮೌಲ್ವಿ ಮತ್ತು ಆ ಇಬ್ಬರು ಅಂದು ಮಾಡಿದ್ದೇನು ಗೊತ್ತಾ? ಸಂಚು ಹೊಂಚು ದಾಳಿ, ಹುಬ್ಬಳ್ಳಿ ಬೆಂಕಿ ಸ್ಟೋರಿ. ಪ್ರಕರಣದ ಹಿಂದಿದೆ ಕಾಣದ ಕೈಗಳ ಕೈವಾಡ. ತೆರೆಯಲ್ಲಿಯೇ ಕುಳಿತು ಗಲಭೆಗೆ ಮುನ್ನುಡಿ ಬರೆದ್ನ ಆ ಸೂತ್ರಧಾರ. ಶಾಂತವಾಗಿದ್ದ ಹುಬ್ಬಳ್ಳಿಗೆ ಕಿಚ್ಚು ಹೊತ್ತಿಸಿದ್ನ ಆ ಕಿರಾತಕ. ಇದೇ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ, ಯಾರು ಮಾಸ್ಟರ್ ಮೈಂಡ್. ನಾನು ಚೈತ್ರ ರಾಜ್. ಹುಬ್ಬಳ್ಳಿ ಗಲಭೆ ಸೃಷ್ಟಿಸಿದ ಮಾಸ್ಟರ್ ಮೈಂಡ್ ಯಾರು? ಮೌಲ್ವಿ ಮತ್ತು ಆ ಇಬ್ಬರು ಒಂದು ಮಾಡಿದ್ದೇನು ಗೊತ್ತಾ? ಸಂಚು ಹೊಂಚು ದಾಳಿ, ಹುಬ್ಬಳ್ಳಿ ಬೆಂಕಿ ಸ್ಟೋರಿ. ಶನಿವಾರ ತಡರಾತ್ರಿ ರಾಜ್ಯದ ವಾಣಿಜ್ಯ ನಗರಿ ಹಳೆ ಹುಬ್ಬಳ್ಳಿಯಲ್ಲಿ ಹೊತ್ತಿಕೊಂಡಿದ್ದ ಕೋಮು ಕಿಚ್ಚು ಧಗ ಧಗ ಅಂತ ಹೊತ್ತಿ ಉರಿಯುತ್ತಿದೆ. ಮಧ್ಯರಾತ್ರಿ ಮಸಲತ್ತಿನ ಹಿಂದೆ ಬಿದ್ದಿರೋ ಪೊಲೀಸರಿಗೆ ಒಂದೊಂದೇ ಸಾಕ್ಷಿಗಳು ಲಭ್ಯವಾಗ್ತಿದೆ. ಬೆಚ್ಚಿ ಬೀಳಿಸುವ ಮಾಹಿತಿ ಸಿಗ್ತಿದೆ. ಪುಂಡರ ಪುಂಡಾಟದ ಪ್ರಕರಣವನ್ನ ಅಗೆದಷ್ಟು ಬಗೆದಷ್ಟು ಅದರ ಆಳ ಅಗಲ ಹೆಚ್ಚಾಗ್ತಾನೆ ಇದೆ. ಗಲಭೆ ಹಿಂದೆ ಕಾಣದ ಕೈಗಳ ಕರಿನೆರಳು ಕಾಡ್ತಿದೆ. ಈಗಾಗಲೇ 100ಕ್ಕೂ ಹೆಚ್ಚು ಕಿಡಿಗೇಡಿಗಳ ಹೆಡೆಮುರಿ ಕಟ್ಟಿರೋ ಪೊಲೀಸರು ಪ್ರಕರಣದ ಅಸಲಿ ಮಾಸ್ಟರ್ ಮೈಂಡ್ ಹಿಂದೆ ಬಿದ್ದಿದ್ದಾರೆ. ಶನಿವಾರದ ಕರಾಳ ರಾತ್ರಿಗೆ ಸ್ಕೆಚ್ ಹಾಕಿದ್ದ ತೆರೆಮರೆಯ ಹಿಂದಿನ ಸೂತ್ರಧಾರಿ ಯಾರು ಅಂತ ಮೆಗಾ ಆಪರೇಷನ್ಗೆ ಕೈ ಹಾಕಿದೆ ಖಾಕಿ ಟೀಮ್. ಯಾವಾಗ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಕೋಮಿನ ಕಿಚ್ಚು ದ್ವೇಷದಳ್ಳೂರಿ ಹೊತ್ತಿ ಉರಿಯಿತೋ ಅವತ್ತಿನಿಂದಲೇ ಈ ಮಹಾಸಂಚಿನ ಹಿಂದೆ ಕಾಣದ ಕೈಗಳ ಕೈವಾಡವಿದೆ ಅನ್ನೋ ವಾಸನೆ ಪೊಲೀಸರಿಗೆ ಬಡಿದಿತ್ತು. ದೊಂಬಿ ನಡೆಸಲು ಅದೊಬ್ಬ ಸೂತ್ರಧಾರ ದೊಡ್ಡ ಷಡ್ಯಂತ್ರ ಹೂಡಿದ್ದ ಅನ್ನೋ ಅನುಮಾನ ಖಾಕಿ ಟೀಮನ್ನ ಕಾಡ್ತಿತ್ತು. ಅದರಂತೆಯೇ ಕಿರಾತಕರ ರಣಬೇಟೆಗೆ ಫೀಲ್ಡ್ಗೆ ಇಳಿದ ಪೊಲೀಸರು ಮಾಸ್ಟರ್ ಮೈಂಡ್ಗಳ ಜಾಡು ಹಿಡಿದು ಹೊರಟಿದ್ದಾರೆ. ಮೌಲ್ವಿ ಮತ್ತು ಆ ಇಬ್ಬರು ಅಂದು ಹೂಡಿದ್ದ ಪಿತೂರಿ ಎಂಥದ್ದು ಗೊತ್ತಾ? ಗಲಭೆ ಹಿಂದಿದೆ ಸಂಚು ಹೊಂಚು ಪಿತೂರಿಯ ವಾಸನೆ. ಹುಬ್ಬಳ್ಳಿ ಬೆಂಕಿ ಸ್ಟೋರಿ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಶಾಂತವಾಗಿದ್ದ ಹುಬ್ಬಳ್ಳಿಯಲ್ಲಿ ಆ ಒಬ್ಬ ಕಿರಾತಕ ಕಿಚ್ಚು ಹೊತ್ತಿಸಿದ್ದ. ಆಫ್ ಸ್ಕ್ರೀನ್ ಕುಳಿತುಕೊಂಡೇ ಸ್ಕ್ರೀನ್ ಪ್ಲೇ ಬರೆದ ಆ ರಾಕ್ಷಸ ದೊಡ್ಡ ಮಟ್ಟದ ದಾಂಧಲೆಯನ್ನೇ ಸೃಷ್ಟಿ ಮಾಡಿದ್ದ. ವಿಕೃತ ಮನಸ್ಸಿನ ಆ ಗಲಭೆಕೋರ ಎರಡು ಧರ್ಮದ ನಡುವೆ ಮತ್ತಷ್ಟು ಕಂದಕ ಸೃಷ್ಟಿ ಮಾಡುವುದಕ್ಕೆ ತೆರೆಮರೆಯಲ್ಲೇ ಮೆಗಾ ಸ್ಕೆಚ್ ಹಾಕಿದ್ದ. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವುದಕ್ಕೆ ಕುಳಿತಲ್ಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದ ಆ ವಿಧ್ವಂಸಕ ಈಗ ಇದೇ ಕಾಣದ ಕೈಗೆ ಕೋಳ ತೊಡಿಸೋದಕ್ಕೆ ಖಾಕಿ ಟೀಮ್ ಸಜ್ಜಾಗಿದೆ. ಆ ಮಾಸ್ಟರ್ ಮೈಂಡ್ ತೆರೆಮರೆ ಹಿಂದಿನ ಸೂತ್ರಧಾರಿಗೆ ಖೆಡ್ಡ ತೋಡುವುದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಪ್ರಚೋದನೆಯ ಮಾತುಗಳನ್ನಾಡಿ ಕಿಚ್ಚು ಹೊತ್ತಿಸಿದ್ನ ಮೌಲ್ವಿ. ವೀಕ್ಷಕರೇ, ಹುಬ್ಬಳ್ಳಿ ಕೋಲಾಹಲಕ್ಕೆ ಸಂಬಂಧಿಸಿದಂತೆ 2 ದಿನದಿಂದ ಇದೊಂದು ದೃಶ್ಯ ಭಾರಿ ಸದ್ದು ಮಾಡುತ್ತಿದೆ. ನೋಡಿ ಹೇಗೆ ಧರ್ಮಗುರು ಒಬ್ಬನು ಪೊಲೀಸ್ ಕಮಿಷನರ್ ಕಾರ್ ಮೇಲೆ ಹತ್ತಿ ಆಟಾಟೋಪ ನಡೆಸುತ್ತಿದ್ದಾನೆ ಅಂತ. ಈತನಾಡಿದ ಮಾತುಗಳಿಂದ ಅಲ್ಲಿದ್ದ ಜನರ ಗುಂಪು ಮತ್ತಷ್ಟು ಪ್ರಚೋದನೆಗೆ ಒಳಗಾದ್ರು ಅಂತ ಹೇಳಲಾಗುತ್ತಿದೆ. ಹುಬ್ಬಳ್ಳಿಯಲ್ಲಿ ಕಲ್ಲು ತೂರಾಟಕ್ಕೂ ಮುಂಚೆ ಪೊಲೀಸ್ ಸ್ಟೇಷನ್ ಮುಂದೆ ಹೈಡ್ರಾಮಾವೇ ನಡೆದು ಹೋಗಿತ್ತು. ವಿವಾದಿತ ಪೋಸ್ಟ್ ಮಾಡಿದ್ದ ಯುವಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರೂ ಕೂಡ ಠಾಣೆ ಎದುರು ಸಾವಿರಾರು ಜನ ಜಮಾಯಿಸಿ ಗಲಭೆ ಎಬ್ಬಿಸಿದ್ರು. ಗಣೇಶ್ ಪೇಟೆಯ ತಬೀಬ್ ಲ್ಯಾಂಡ್ ನಿವಾಸಿಯಾಗಿರೋ ವಾಸಿಂ ಬುಖಾರಿ ಎಂಬ ಮೌಲ್ವಿ ಜನರನ್ನ ಎತ್ತಿಕಟ್ಟಿದ್ದ. ಈತನ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಘಟನೆಗೆ ಈ ಧರ್ಮಗುರುವೇ ಮಾಸ್ಟರ್ ಮೈಂಡ್ ಎನ್ನಲಾಗ್ತಿದೆ. ಇನ್ನು ಅವತ್ತಿನ ಕಲ್ಲು ತೂರಾಟದ ಬಗ್ಗೆ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಲಾಬುರಾಮ್, ಜನರನ್ನ ಗುಂಪು ಸೇರದಂತೆ ಮನವಿ ಮಾಡಿಕೊಂಡಿದ್ವಿ. ಆರೋಪಿ ಅರೆಸ್ಟ್ ಮಾಡಿದ್ದೀವಿ, ದಯವಿಟ್ಟು ಇಲ್ಲಿಂದ ಹೋಗಿ ಅಂತ ಹೇಳಿದ್ರು. ಯಾರೂ ಅಲ್ಲಿಂದ ಕದಲಲಿಲ್ಲ, ಬದಲಿಗೆ ಕಲ್ಲು ತೂರಾಟ ಶುರು ಮಾಡಿದ್ರು ಅಂತ ಹೇಳಿದ್ರು. ಓಲ್ಡ್ ಹುಬ್ಳಿ ಸ್ಟೇಷನ್ ಲಿಮಿಟಲ್ಲಿ ಏನೋ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿತ್ತು. ಒಂದು ಕಂಪ್ಲೇಂಟ್ ಬಂದಿತ್ತು. ತದನಂತರ ಪೊಲೀಸರು ಇಮಿಡಿಯೇಟ್ FIR ಮಾಡಿದ್ದಾರೆ. ಆರೋಪಿಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದರೆ ತದನಂತರ ಸ್ವಲ್ಪ ಟೈಮ್ ಬಿಟ್ಟ ನಂತರ ಕೆಲವು ಜನ ಸ್ಟೇಷನ್ ಮುಂದೆ ಅಸೆಂಬಲ್ ಆಗಿ ಗ್ಯಾದರ್ ಆಗಿ ಅಲ್ಲಿ ಜಾಸ್ತಿ ಜನ ಗ್ಯಾದರ್ ಆಗಿ ಬೇರೆ ಬೇರೆ ಥರ ಗುಂಪು ಸೇರಿಕೊಂಡು ಬೇರೆ ಬೇರೆ ಅವರು ಡಿಮಾಂಡ್ ಇಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಅಲ್ಲಿರೋ ಆಫೀಸರ್ಸು ಅವ್ರಿಗೆ ಕ್ಲಿಯರ್ ಆಗಿ ಇದರಲ್ಲಿ ಪೊಲೀಸವರು ಏನೋ ಕ್ರಮ ತೊಗೊಳ್ಬೇಕಾಗಿದ್ದು ಆಗಲೇ ಆಗಿದ್ದಾವೆ, ನಿಮಗೆ ಏನೋ ಕರೆಕ್ಟಾಗಿ ಮಾಹಿತಿ ಇಲ್ಲ ಇದ್ರೂ ಕೂಡ ನಾವು ಕಮ್ಯುನಿಕೇಟ್ ಮಾಡ್ತೀವಿ, ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ, FIR ಆಗಿದ್ದಾವೆ ಮತ್ತು ಆರೋಪಿ ಕೂಡ ಅರೆಸ್ಟ್ ಮಾಡಿದ್ದೀವಿ. ಈಗ ನೀವು ದಯವಿಟ್ಟು ಇಲ್ಲಿಂದ ಡಿಸ್ಪರ್ಸ್ ಆಗಿ ಹೋಗಿ. ಪೊಲೀಸರು ಎಷ್ಟೇ ಎಫರ್ಟ್ಸ್ ಮಾಡಿದ್ರು ಅವರು ಕೇಳಿಲ್ಲ. ತದನಂತರ ಅವರು ಕೆಲವು ಕಮ್ಯುನಿಟಿ ಲೀಡರ್ಸ್ದು ಅವ್ರಿಗೆ ಕೂಡ ಹೇಳಿದ್ದೆವು, ಇದರಲ್ಲಿ ನೋಡಿ ಕ್ಲಿಯರ್ ಆಗಿ ಪೊಲೀಸ್ ಕ್ರಮ ಏನು ತೊಗೊಂಡಾಗ ಎಲ್ಲ ತೊಗೊಂಡಿದ್ದಾರೆ, ನೀವು ಈಗ ಡಿಸ್ಪರ್ಸ್ ಆಗಿ ಹೋಗಿ. ಆದರೂ ಅವರು ಕಮ್ಯುನಿಟಿ ಲೀಡರ್ಸ್ ಕೂಡ ಅವ್ರು ಹೇಳುವಾಗ ಅವರು ಹೋಗಿಲ್ಲ, ಡಿಸ್ಪರ್ಸ್ ಆಗಿಲ್ಲ.
ಆಮೇಲೆ ಕೆಲವು ಜನ ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದರು. ಅಲ್ಲಿರೋದು ಪೊಲೀಸ್ ವೆಹಿಕಲ್ಗೆ ಡ್ಯಾಮೇಜ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಆವಾಗ ಪೊಲೀಸರು ಫೋರ್ಸ್ ಯೂಸ್ ಮಾಡಿ ಡಿಸ್ಪರ್ಸ್ ಮಾಡಿದರು, ಅಲ್ಲಿನ ಎಲ್ಲರಿಗೆ ಕಳಿಸಿದ್ರು. ಆ ಪ್ರೊಸೆಸಲ್ಲಿ ಕೆಲವು ಜನ ಅಲ್ಲಿ ಪೊಲೀಸ್ ಆಫೀಸರ್ಸ್ ಯಾರು ಡ್ಯೂಟಿ ಮೇಲಿದ್ದರು ಅವ್ರ ಮೇಲೆ ಕಲ್ಲು ತೂರಾಟ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಸುಮಾರು 12 ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಗಾಯ ಆಗಿದೆ. ಈ ಧರ್ಮಗುರು ಹತ್ರ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದೇವೆ, ನೀವು ಈಗ ಪೊಲೀಸ್ ಸ್ಟೇಷನ್ ಬಿಟ್ಟು ಹೊರಡಿ ಅಂತ ಹೇಳಿದ್ರಂತೆ. ಆಗ ಈ ಧರ್ಮಗುರು ಮತ್ತಷ್ಟು ಜನ ಮೌಲ್ವಿಗಳು ಬರ್ತಾರೆ, ನಾವು ವಿವಾದಿತ ಪೋಸ್ಟ್ ಮಾಡಿದ ಯುವಕನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಹೋಗ್ತೀವಿ ಅಂತ ಹೇಳಿದ್ನಂತೆ. ಹಾಗಾಗಿ ಪೊಲೀಸರು ಕೂಡ ಸುಮ್ಮನಾದ್ರು. ಆದ್ರೆ ನಂತರ ನಡೆದಿದ್ದೇ ಬೇರೆ. ಒಂದೇ ಸಮನೆಯಲ್ಲಿ ಜಮಾಯಿಸಿದ್ದ ಜನ ಗಲಭೆ ಶುರು ಹಚ್ಚಿಕೊಂಡ್ರು. ಅಸಲಿಗೆ ದೊಂಬಿ ಆಗ್ತಿದ್ದ ಟೈಮ್ನಲ್ಲಿ ಪೊಲೀಸರೇ ಈ ಮೌಲ್ವಿಯನ್ನ ಜನರನ್ನ ಸಮಾಧಾನ ಪಡಿಸೋದಕ್ಕೆ ಹೇಳಿದ್ರಂತೆ. ಆದ್ರೆ ಉಲ್ಟಾ ಹೊಡೆದ ಈ ಧರ್ಮಗುರು ಜನರಿಗೆ ಶಾಂತವಾಗಿರಿ ಅಂತ ಹೇಳೋ ಬದಲು ಅವರನ್ನೇ ಪ್ರಚೋದಿಸೋ ರೀತಿಯಲ್ಲಿ ಭಾಷಣ ಮಾಡಿದ್ದಂತೆ. ಕೋಮು ಗಲಭೆ ಸೃಷ್ಟಿಸಲು ಕುಮ್ಮಕ್ಕು ನೀಡಿದ್ದ. ಅಲ್ಲಿದ್ದ ಗುಂಪನ್ನ ಎತ್ತಿ ಕಟ್ಟೋ ರೀತಿಯಲ್ಲಿ ಮಾತನಾಡಿದ ಅಂತ ಹೇಳಲಾಗುತ್ತೆ. ಈ ರೀತಿ ದೊಂಬಿ ಗಲಾಟೆ ಆದ ಬೆನ್ನಲ್ಲೇ ಧರ್ಮಗುರು ಹುಬ್ಬಳ್ಳಿಯಿಂದ ಕಾಲ್ಕಿತ್ತಿದ್ದ. ಹುಬ್ಬಳ್ಳಿ ಖಾಕಿ ಟೀಮ್ ಈ ಮೌಲ್ವಿಯ ಜಾಡನ್ನ ಹಿಡಿದು ಹೊರಟಿತ್ತು. ಆತನ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದು ಸವಣೂರು, ಶಿಗ್ಗಾವಿ, ಬೆಳಗಾವಿ ಎಲ್ಲಾ ಕಡೆ ಪೊಲೀಸರು ತಲಾಶ್ ನಡೆಸಿದ್ರು. ಇಂಚಿಂಚನ್ನು ಜಾಲಾಡಿದ್ರು. ಹಾಗೆ ಆತನ ಕುಟುಂಬಸ್ಥರು, ಸ್ನೇಹಿತರು, ಪರಿಚಯಸ್ಥರನ್ನೆಲ್ಲ ಪೊಲೀಸರು ವಿಚಾರಣೆ ಮಾಡಿದ್ರು. ಅಷ್ಟೇ ಅಲ್ಲ, ವಾಸಿಂ ಬುಖಾರಿಗೆ ಕೂಡಲೇ ಸರೆಂಡರ್ ಆಗಿ ಅಂತಾನೂ ಅಲರ್ಟ್ ಮಾಡಿದ್ದರು ಪೊಲೀಸರು. ಧರ್ಮಗುರು ಪ್ರಚೋದನಕಾರಿ ಮಾತುಗಳು. ಅದರ ನಂತರ ಆತ ಹುಬ್ಬಳ್ಳಿಯಿಂದ ಎಸ್ಕೇಪ್ ಆಗಿದ್ದನ್ನು ನೋಡಿದ್ರೆ ಹಿಂಸಾಚಾರದ ಹಿಂದೆ ಇದೇ ಧರ್ಮಗುರು ಮಾಸ್ಟರ್ ಮೈಂಡ್ ಅಡಗಿದೆಯಾ ಅನ್ನೋ ಅನುಮಾನ ಪೊಲೀಸರಿಗೆ ಬಂದಿದೆ. ಇನ್ನು ಈ ವಿಡಿಯೋ ಗಮನಿಸಿ ನೋಡಿದಾಗ ಜನ ರೊಚ್ಚಿಗೆ ಏಳುವಂತೆ ಮಾಡಿದ್ದೆ ಮೌಲ್ವಿ ವಸೀಂ ಅನ್ನೋ ರೀತಿಯಲ್ಲಿದೆ. ಮೊದಲು ಪೊಲೀಸ್ ಸ್ಟೇಷನ್ ಮುಂದೆ ಜನ ಸುಮ್ಮನೆ ಪ್ರತಿಭಟಿಸುತ್ತಿದ್ರು. ಆದ್ರೆ ಯಾವಾಗ ಈ ಮೌಲ್ವಿ ಪ್ರಚೋದನಕಾರಿ ಮಾತುಗಳನ್ನಾಡಿದ್ನೋ ಆಗ ರೊಚ್ಚಿಗೆದ್ದ ಜನ ಗಲಭೆಗೆ ಮುಂದಾದ್ರು ಅಂತ ಹೇಳಲಾಗುತ್ತಿದೆ. ಹಾಗೆ ಈತ ಪೊಲೀಸ್ ಸ್ಟೇಷನ್ಗೆ ಬರುವುದಕ್ಕೂ ಮುನ್ನ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕರೆ ಕೂಡ ಕೊಟ್ಟಿದ್ದಂತೆ. ಠಾಣೆಗೆ ಬನ್ನಿ ಅಂತ ಹೇಳಿದ್ದ ಅನ್ನೋ ಮಾತಿದೆ. ಇವೆಲ್ಲವನ್ನ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಧರ್ಮಗುರು ಪ್ರೀ ಪ್ಲಾನ್ ಮಾಡಿಯೇ ಈ ರೀತಿ ಕುತಂತ್ರ, ಷಡ್ಯಂತ್ರ ಹೂಡಿದ್ನಾ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ಪ್ರಕರಣ ಸಂಬಂಧ ಎಐಎಂಐಎಂ ಮುಖಂಡ ಲಾಕ್. ಇನ್ನು ಇದೇ ದಾಂಧಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಐಎಂಐಎಂ ಮುಖಂಡನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯೆ ಹುಸೇನಾ ಪತಿಯಾಗಿರುವ ಎಐಎಂಐಎಂ ಮುಖಂಡ ಇರ್ಫಾನ್ 40 ವಾರ್ಡರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಈತ ಕೂಡ ಗಲಭೆಗೆ, ಕೋಮು ಸಂಘರ್ಷಕ್ಕೆ ಕುಮ್ಮಕ್ಕು ನೀಡಿರಬಹುದು ಅನ್ನೋ ಅನುಮಾನದ ಮೇಲೆ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖಾಕಿ ಮುಂದೆ ಕಿಡಿಗೇಡಿಗಳು ಇರ್ಫಾನ್ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಮೌಲ್ವಿ ಕಾರನ್ನ ಹತ್ತಿ ಮಾತನಾಡುತ್ತಿರುವಾಗಲೇ ಆತನ ಪಕ್ಕ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ ಕೂಡ ಕಾರನ್ನ ಹತ್ತಿದ ದೃಶ್ಯ ಆ ವಿಡಿಯೋದಲ್ಲಿ ಕಂಡುಬರುತ್ತಿದೆ. ಹೀಗಾಗಿ ಈ ನಾಯಕ ಕೂಡ ಗಲಭೆಗೆ ಕುಮ್ಮಕ್ಕು ಕೊಟ್ರ ಅನ್ನೋ ಮಾತುಗಳು ಓಡಾಡುತ್ತಿತ್ತು. ಆದರೆ ಇದಕ್ಕೆ ಸ್ಪಷ್ಟನೆ ನೀಡಿದ ಅಲ್ತಾಫ್ ಹಳ್ಳೂರ ತಮ್ಮ ಮೇಲಿನ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ನಾನಾಗಿಯೇ ಪೊಲೀಸ್ ವಾಹನ ಹತ್ತಲು ಹೋಗಿರಲಿಲ್ಲ, ಶಾಂತಿ ಕಾಪಾಡುವಂತೆ ಮನವಿ ಮಾಡಲು ಹತ್ತಿದ್ದೆ, ಆದರೆ ಜನ ನಮ್ಮ ಮಾತನ್ನ ಕೇಳಲು ರೆಡಿ ಇರಲಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಸರ್, ಪೊಲೀಸ್ ವಾಹನ ಹತ್ತಿದೆ. ನೀವು ಅಲ್ಲಿ ನಮ್ಮ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನ್ ಆಯ್ತು, ಇಲ್ಲಿ ಸ್ಥಳೀಯ ಪೊಲೀಸರಿಗೆ ಕೇಳಿ ನಾ ಯಾವ ಸಂದರ್ಭದಲ್ಲಿ ಅದು ವ್ಯಾನ್ ಹತ್ತಿದ್ದೀನಿ, ಯಾಕೆ ಹತ್ತಿದ್ದೀನಿ ಅಂತೇಳಿ ಅವ್ರನ್ನ ಹತ್ತ ಮ್ಯಾಗ ಅವ್ರು ಬಂದರು. ಅವ್ರಿಗೆ ನಾ ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಮಾತು ಕೇಳೋರು ನಿಮ್ಮ ಸಂಸ್ಥೆಯವರು ಯಾರು ಇದ್ರಾಗ ನೀವು ದಯವಿಟ್ಟು ಅವ್ರಿಗೆ ಇಲ್ಲಿಂದ ಕಳಿಸಿ, ಪೊಲೀಸರು ಬಂಧಿಸಿದ್ದಾರೆ, FIR ಮಾಡ್ಯಾರ ಅಂತೇಳಿ ನನ್ನ ಕೈಯಾಗಿ FIR ಕಾಪಿನ ಹಲವಾರು ಸರ್ತಿ ತೋರಿಸಿದ್ದೀನಿ, ಕೈ ಮುಗಿದೀನಿ, ಕಾಲು ಮುಗಿದೀನಿ ಹೋಗಂತೇಳಿ ಆ ಕುರೋಡ್ ಯಾವುದೋ ಮಾತು ಕೇಳಾಕ ರೆಡಿ ಇರಲಿಲ್ಲ. ಮಸೀದಿ ಮೈಕ್ ಆನ್ ಮಾಡಿಸಿ ಅನೌನ್ಸ್ ಮಾಡಿದೆ, ಯಾರೂ ಕಾನೂನನ್ನ ಕೈಗೆತ್ತಿಕೊಳ್ಬೇಡಿ, ಪೊಲೀಸರು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮುಂದೆ ನೋಡೋಣ ಅಂತ ಹೇಳಿದ್ದೆ ಅಂದ್ರು. ನಾವು ಕೋಮು ಸೌಹಾರ್ದ ಕಾಪಾಡಲು ತುಂಬಾ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿದ್ದಾರೆ. ವಾಕ್ಸಮರಕ್ಕೆ ವೇದಿಕೆಯಾದ ಗಲಭೆ ಪ್ರಕರಣ. ಕಾಂಗ್ರೆಸ್ ವಿರುದ್ಧ BSY ಕಿಡಿ. ಒಂದು ಕಡೆ ಪ್ರಕರಣದ ಕಿಡಿಗೇಡಿಗಳನ್ನ ಡ್ರಿಲ್ ಮಾಡ್ತಿರೋ ಪೊಲೀಸರು, ಮತ್ತೊಂದು ಕಡೆ ಮಾಸ್ಟರ್ ಮೈಂಡ್ಗಳಿಗೆ ಬಲೆ ಬೀಸಿದ್ದಾರೆ. ಈ ನಡುವೆ ಈ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದ್ದು ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಮಹಾಸ್ಫೋಟಕ ತಿರುವು ಪಡೆದುಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ BSY ಕಿಡಿಕಾರಿದ್ದು, ಪೊಲೀಸ್ ಠಾಣೆಗೆ ನುಗ್ಗಿದವರು ಅಮಾಯಕರ, ಕಾಂಗ್ರೆಸ್ ಗಲಭೆಗೆ ಪ್ರೋತ್ಸಾಹ ನೀಡುತ್ತಿದೆ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಅಮಾಯಕರು ಅಂತ ನೀಡಿರುವ ಹೇಳಿಕೆ ಶೋಭೆ ತರುವಂಥದ್ದಲ್ಲ ಅಂತ BSY ಅಸಮಾಧಾನ ವ್ಯಕ್ತಪಡಿಸಿದ್ರು. ಐ ಡೋಂಟ್ ನೋ ಯಾತಕ್ಕೆ ಮಾಡಿದ್ರು ಗೊತ್ತಿಲ್ಲ. ನಾವು ಪ್ರತಿಭಟನೆ ಮಾಡ್ತಾ ಇದೀವಲ್ಲ, ಅದನ್ನ ಡೈವರ್ಟ್ ಮಾಡಕ್ ಮಾಡಿದ್ರು ಏನೋ ಗೊತ್ತಿಲ್ಲ ನನಗೆ. ಹಿರೇಮಠ ಅನ್ನೋರು BJP ಅವರು, ಬಜರಂಗ ದಳದವರು, ಅವ್ರು ಮಾಡಿರೋದು. ಅದಾದ್ಮೇಲೆ ಗಲಾಟೆ ಆಗಿದೆ. ಗಲಾಟೆ ಮಾಡಿದವರು ಯಾರು ಕೂಡ ಕಾನೂನನ್ನ ಕೈಗೆ ತಗೋಬಾರದು. ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗ್ಬೇಕು. ಅಮಾಯಕರನ್ನ ಬಿಡುಗಡೆ ಆಗಬೇಕು ಅಂತ ನಾನು ಕಮಿಷನರ್ಗೆ ಫೋನ್ ಮಾಡಿ ಹೇಳಿದ್ದೀನಿ. ಮುಸ್ಲಿಂ ನಾಯಕ ಅಲ್ತಾಫ್ ಹಳ್ಳೂರ್
ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು ಜಗಜ್ಜಾಹಿರವಾಗಿರುವಂಥ ಸಂಗತಿ. ಆದರೆ ಕಾಂಗ್ರೆಸ್ಸಿನ ಸ್ನೇಹಿತರು ಅಮಾಯಕರನ್ನು ಬಂಧಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಮುಖಂಡರು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರು ಅಮಾಯಕರು? ಈಗ ನಾವು ಬಂಧನ ಮಾಡಿರುವಂಥವರು ಈ ರೀತಿ ಲೂಟು ಆಗಲು ದರೋಡೆ ಮಾಡಿ ಪೊಲೀಸ್ ಸ್ಟೇಷನ್ ನುಗ್ಗಿ ಇಷ್ಟೆಲ್ಲ ಗಲಭೆ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕ್ರಮ ತಗೊಂಡ್ರೆ ಕಾಂಗ್ರೆಸ್ಸಿನ ಮುಖಂಡರು ಅಮಾಯಕರನ್ನು ಬಂಧಿಸಬೇಡಿ ಅಂತೇಳಿ ಈ ಗಲಭೆಗೆ ಒಂದು ರೀತಿ ಪ್ರೋತ್ಸಾಹನ ಕೊಡೋ ರೀತಿಯ ಮಾತನ್ನು ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಿರುವಂಥದ್ದು ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಅವರು ಶೋಭೆ ತರುವಂಥದ್ದಲ್ಲ. ಹುಬ್ಬಳ್ಳಿಯಲ್ಲಿ ಕೋಮು ಘರ್ಷಣೆ ಪ್ರಕರಣದ ತನಿಖೆ ನಡೆಯುತ್ತಿದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಎಂದು ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡಿದ ಸಿಎಂ, ನಾನು ಯಾವುದರಲ್ಲೂ ಸಾಫ್ಟ್ ಕಾರ್ನರ್ ತೋರಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ರು. ವಿರೋಧ ಪಕ್ಷದವ್ರ ಕಡೆಯಿಂದ ಬೇರೆ ಅಪೇಕ್ಷೆ ಮಾಡೋಕ್ಕಾಗತ್ತಾ? ಅಲ್ಲ, ಅದು ತನಿಖೆ ಆಗ್ತಾ ಇದೆ. ಈಗ ನಾವು ಒಂದು ತನಿಖೆ ಕೊಟ್ಟ ಮೇಲೆ ಅದ್ರ ಬಗ್ಗೆ ಪದೇ ವ್ಯಾಖ್ಯಾನ ಮಾಡೋದಾಗಲಿ ಅಥವಾ ಹೇಳಿಕೆ ಕೊಡೋದಾಗಲಿ ಸರಿಯಾಗಲ್ಲ. ಖಡಕ್ ಅಂತಂದ್ರೇನು, ಈಗ ಇದರದ್ದು ಸಂತೋಷದ್ದು ಇಮ್ಮಿಡಿಯೇಟ್ಲಿ FIR ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಘಟನೆಗೆ ಕ್ರಮ ತೆಗೆದುಕೊಂಡಿದ್ದೇವೆ, ಶಿವಮೊಗ್ಗ ಘಟನೆ ಕ್ರಮ ತೆಗೆದುಕೊಂಡಿದ್ದೇವೆ. ಹುಬ್ಬಳ್ಳಿ ಗಲಾಟೆ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ, ಹೊಸ ಬಾಂಬ್ ಸಿಡಿಸಿದ ಯತ್ನಾಳ್. ಹುಬ್ಬಳ್ಳಿ ಗಲಾಟೆ ಬಗ್ಗೆ ರಿಯಾಕ್ಟ್ ಮಾಡಿದ ವಿಜಯಪುರ ಫೈರ್ ಬ್ರ್ಯಾಂಡ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಹುಬ್ಬಳ್ಳಿ ಗಲಾಟೆ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡವಿದೆ ಎಂದು ಬಾಂಬ್ ಸಿಡಿಸಿದ್ದಾರೆ. ಅವರಿಗೆ ವಿದೇಶದಿಂದ ಹಣ ಬರುತ್ತದೆ ಎಂದು ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಮತ್ತೆ ಕಿಡಿಗೇಡಿಗಳ ಗಲಭೆ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ ಯತ್ನಾಳ್, ಉತ್ತರ ಪ್ರದೇಶದ ಬುಲ್ಡೋಜರ್ ಮಾದರಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕಿದೆ. ಹುಬ್ಬಳ್ಳಿ ಗಲಾಟೆಗೆ ಕಾರಣವಾದವರ ಮೇಲೆ ಗುಂಡು ಹಾಕಬೇಕು, ಗೋಲಿಬಾರ್ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತೇನಾಗಿದೆ, ವಿದೇಶಿ ಶಕ್ತಿಗಳು ಅದಾವೆ, ಅವ್ರಿಗೆಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಹಣ ಬರ್ತದೆ. ಇವತ್ತು ನೋಡ್ರಿ, ಒಂದೊಂದು ಭಟ್ಕಳ, ನೀವಲ್ಲಿ ಯಾರು ಭಟ್ಕಳಕ್ಕೆ ಹೋದ್ರೆ ನಿಮಗೆ ಹೊರಗೆ ಬರೋದು ಆಗೋದಿಲ್ಲ. ಒಂದೊಂದು ತಯಾರಾಗಿದೆ, ಆ ರೀತಿ ಒಂದೊಂದು ವಾತಾವರಣ ಇದೆ. ಕಿಡಿಗೇಡಿಗಳಿಗೆ ಸಚಿವ ಸುನಿಲ್ ಕುಮಾರ್ ವಾರ್ನಿಂಗ್. ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದಲ್ಲಿ ಕಿಡಿಗೇಡಿಗಳು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದವರು, ಕಲ್ಲು ತೂರಾಟ ಮಾಡಿದವರಿಗೆ ಅಲ್ಲಿನ ಸರ್ಕಾರ ತಕ್ಕ ಶಿಕ್ಷೆ ನೀಡುತ್ತಿದೆ. ಕಿಡಿಗೇಡಿಗಳು ಯಾರಿರ್ತಾರೋ ಅವರ ಮನೆಯನ್ನ ಬುಲ್ಡೋಜರ್ JCB ಮೂಲಕ ಕೆಡವಿ ಹಾಕಲಾಗಿದೆ. ಈಗ ರಾಜ್ಯದಲ್ಲೂ ಇದೇ ರೀತಿ ಬುಲ್ಡೋಜರ್ ಸೌಂಡ್ ಮಾಡುತ್ತಾ ಅನ್ನೋ ಸುದ್ದಿ ಹೆಚ್ಚು ಸದ್ದು ಮಾಡುತ್ತಿದೆ. ಇದೇ ಟೈಮ್ನಲ್ಲಿಯೇ ಸಚಿವ ಸುನಿಲ್ ಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಶಾಂತಿಗೆ ಸಹಕರಿಸಿ, ಇಲ್ಲವೇ ಬುಲ್ಡೋಜರ್ಗೆ ಸಹಕರಿಸಿ. ಈ ಸರ್ಕಾರವೇನು ಕೈಕಟ್ಟಿ ಕುಳಿತಿಲ್ಲ, ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳನ್ನು ಸಹಿಸಿಕೊಳ್ಳಲ್ಲ ಅಂತ ಕಿಡಿಕಾರಿದ್ದಾರೆ. ನಾನು ಮತ್ತೆ ಅಲ್ಪಮತೀಯ ಸಂಘಟನೆಯ ಕಾರ್ಯಕರ್ತರಿಗೆ ಮತ್ತು ಈ ರೀತಿ ಮಂಗಳೂರಿನ ಘಟನೆಗಳು, ಬೆಂಗಳೂರಿನ ಘಟನೆಗಳು, ಯಾರೋ ಒಂದಿಷ್ಟು ಜನ ಉದ್ದೇಶಪೂರ್ವಕವಾಗಿ ಇದನ್ನು ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ನಾನು ಎಚ್ಚರಿಕೆ ಕೊಡುವಂಥದ್ದು ಏನು ಅಂತಂದರೆ, ಈ ಸರ್ಕಾರ ಏನು ಕೈಕಟ್ಟು ಕುಳಿತುಕೊಳ್ಳೋದಿಲ್ಲ. 24 ಗಂಟೆ ಒಳಗೆ 100 ಜನರನ್ನು ಬಂಧಿಸಿದ್ದಾವೆ, ಮೊಕದ್ದಮೆಗಳನ್ನು ದಾಖಲಿಸಿದ್ದಾವೆ, ರಾಜ್ಯದಲ್ಲಿ ಶಾಂತಿ ಕದರದಂತೆ ಎಚ್ಚರಿಕೆಗಳನ್ನು ತೆಗೆದುಕೊಂಡಿದೆ. ಯಾರು ಈ ರೀತಿ ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ ಅವರು ತಿಳ್ಕೊಳ್ಬೇಕು, ಮುಂದಿನ ದಿನಗಳಲ್ಲಿ ಶಾಂತಿಗೆ ನೀವು ಸಹಕರಿಸ್ತೀರೋ ಅಥವಾ ಬುಲ್ಡೋಜರ್ಗೆ ಸಹಕರಿಸ್ತೀರೋ ಅಂತೇಳಿ ಅವ್ರಿಗೆ ಬಿಟ್ಟರು. ನಮಗೆ ಅಮಾಯಕರು ಅರೆಸ್ಟ್, HDK ಕಿಡಿಕಿಡಿ. ಹುಬ್ಬಳ್ಳಿ ಗಲಭೆ ಪ್ರಕರಣದ ಬಗ್ಗೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಗಲಭೆ ಪ್ರಕರಣದಲ್ಲಿ ಹುಬ್ಬಳ್ಳಿ ಪೊಲೀಸರು ಅಮಾಯಕರನ್ನು ಬಂಧಿಸಿದ್ದಾರೆ, ಕೃತ್ಯಕ್ಕೆ ಸಂಬಂಧ ಇಲ್ಲದವರನ್ನು ವಶಕ್ಕೆ ಪಡೆದಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಕೆಲ ಪೋಷಕರು ನನಗೆ ಕರೆ ಮಾಡಿ ಕಣ್ಣೀರು ಹಾಕಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರ ಜೊತೆ ಮಾತನಾಡಿದ್ದೇನೆ ಎಂದು ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ರೀತಿಯಲ್ಲೇ ಕುಮಾರಸ್ವಾಮಿ ಕೂಡ ಅರೆಸ್ಟ್ ಆದವರು ಮತ್ತೆ ಅಮಾಯಕರೆಂಬುದನ್ನು ಪುನರುಚ್ಚರಿಸಿದ್ದಾರೆ. ಕಿರಾತಕರ ಹೆಡೆಮುರಿ ಕಟ್ಟಿದ ಪೊಲೀಸರು ಅವರನ್ನು ಸಖತ್ತಾಗಿ ಡ್ರಿಲ್ ಮಾಡುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿದ್ದ ಆರೋಪಿಗಳನ್ನ ಈಗ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈ ಕಿಡಿಗೇಡಿಗಳನ್ನ ಕಲಬುರಗಿಗೆ ಶಿಫ್ಟ್ ಮಾಡಿರೋ ಹಿಂದೆಯೂ ಒಂದು ಸೀಕ್ರೆಟ್ ಅಡಗಿದೆ. ಶಿಫ್ಟ್ ಮಾಡಿರೋ ಹಿಂದಿದೆಯಾ ಮಾಸ್ಟರ್ ಮೈಂಡ್ ಅನ್ನ ಬೇಟೆಯಾಡೋ ರಹಸ್ಯ ಅನ್ನೋ ಪ್ರಶ್ನೆ ಎದ್ದಿದೆ.